ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಂಗಾಳ ಕೊಲ್ಲಿಯಲ್ಲಿ ಮುಂದುವರೆದಿದೆ ಮೊಂತಾ ಸೈಕ್ಲೋನ್ನ ಅಬ್ಬರ. ಆಂಧ್ರ, ತೆಲಂಗಾಣ, ಒಡಿಶಾ, ತಮಿಳುನಾಡಿನಲ್ಲೆಲ್ಲ ಹೈ ಅಲರ್ಟ್ ಘೋಷಣೆಯಾಗಿದೆ. ಇನ್ನೇನು ಮೊಂತಾ ಅಪ್ಪಳಿಸಲಿದೆ. ಅದಕ್ಕೂ ಮುಂಚೆಯೇ ಹೈ ಅಲರ್ಟ್ ಘೋಷಣೆಯಾಗಿದೆ. 90ರಿಂದ 110 ಕಿಲೋಮೀಟರ್ ವೇಗದ ಗಾಳಿಯೊಂದಿಗೆ ನುಗ್ತಾ ಇರೋದು ಮೊಂತಾ. ಆಂಧ್ರ, ತೆಲಂಗಾಣ, ತಮಿಳುನಾಡು, ಪುದುಚೇರಿ ಮತ್ತು ಒಡಿಶಾದಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಈಗಾಗಲೇ ಮುಂಜಾಗ್ರತಾ ಕ್ರಮವಾಗಿ ಎನ್ಡಿಆರ್ಎಫ್, ಎಸ್ಡಿಆರ್ಎಫ್ ಸಿಬ್ಬಂದಿಗಳ ನಿಯೋಜನೆಯಾಗಿದೆ. ಸಮುದ್ರ ತೀರಕ್ಕೆ ತೆರಳದಂತೆ ಅಧಿಕಾರಿಗಳು ಮೀನುಗಾರರಿಗೆ ಸೂಚನೆ ಕೊಟ್ಟಿದ್ದಾರೆ. ಇವತ್ತು ಸಂಜೆ ಅಥವಾ ರಾತ್ರಿ ಈ ಮೊಂತಾ ಚಂಡಮಾರುತ ಆಂಧ್ರಕ್ಕೆ ಅಪ್ಪಳಿಸುವ ಸಾಧ್ಯತೆ ಇದೆ. ಬಹಳ ವೇಗವಾಗಿ ಬರ್ತಾ ಇದೆ. 90ರಿಂದ 110 ಕಿಲೋಮೀಟರ್ ವೇಗದ ಗಾಳಿಯೊಂದಿಗೆ ಈ ಮೊಂತಾ ನುಗ್ಗುತ್ತಾ ಇದ್ದು, ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಮುನ್ನೆಚ್ಚರಿಕೆಯನ್ನು ವಹಿಸಲಾಗಿದೆ. ಈಗಾಗಲೇ 20ಕ್ಕೂ ಅಧಿಕ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆಯಾಗಿದೆ. ಜೊತೆಗೆ ಎನ್ಡಿಆರ್ಎಫ್, ಎಸ್ಡಿಆರ್ಎಫ್ ಸಿಬ್ಬಂದಿಯ ನಿಯೋಜನೆಯಾಗಿದೆ. ಆಂಧ್ರಕ್ಕೆ ಅಪ್ಪಳಿಸ್ತಾ ಇದ್ದು, ಆಂಧ್ರ, ತೆಲಂಗಾಣ, ತಮಿಳುನಾಡು, ಪುದುಚೇರಿ ಮತ್ತು ಒಡಿಶಾದಲ್ಲೂ ಕೂಡ ಕಟ್ಟೆಚ್ಚರ ವಹಿಸಲಾಗ್ತಾ ಇದೆ. ಬೆಂಗಳೂರಿನಲ್ಲೂ ಕೂಡ ಮೊಂತಾ ಚಂಡಮಾರುತದ ಎಫೆಕ್ಟ್ ಇದೆ. ಬೆಂಗಳೂರಿನಾದ್ಯಂತ ಬೆಳಗಿನಿಂದ ಜಿಟಿ ಜಿಟಿ ಮಳೆ ಬರ್ತಾ ಇದೆ. ರಾಜಧಾನಿಯಲ್ಲಿ ನೆನೆಯಿಂದಲೂ ಕೂಲ್ ವಾತಾವರಣ. ಬಹಳ ಕೂಲ್ ಆಗಿದೆ ರಾಜಧಾನಿ. ಶೀತಗಾಳಿ ಬರ್ತಾ ಇದೆ. ಮೊಂತಾ ಚಂಡಮಾರುತದ ಎಫೆಕ್ಟ್ ಇದು. ಆಂಧ್ರಕ್ಕೆ ಇವತ್ತು ಸಂಜೆ ಅಥವಾ ರಾತ್ರಿ ಮೊಂತಾ ಚಂಡಮಾರುತ ಅಪ್ಪಳಿಸಲಿದೆ. ಅದಕ್ಕೂ ಮುಂಚೆಯೇ ಅದರ ಎಫೆಕ್ಟ್ ಅನ್ನು ಗಮನಿಸ್ತಾ ಇದ್ದೀವಿ. ರಾಜ್ಯ ರಾಜಧಾನಿಯಲ್ಲಂತೂ ಕೂಲ್ ವಾತಾವರಣ. ಬೆಂಗಳೂರಿನಾದ್ಯಂತ ಬೆಳಗ್ಗಿನಿಂದ ಜಿಟಿ ಜಿಟಿ ಮಳೆ ಬರ್ತಾ ಇದೆ. ಮಳೆಯಲ್ಲೇ ಕಚೇರಿಗೆ, ಶಾಲೆಗೆ ತೆರಳಬೇಕಾದಂಥ ಪರಿಸ್ಥಿತಿ. ಇನ್ನು ಅತ್ತ ತಮಿಳುನಾಡು, ಆಂಧ್ರ ಪ್ರದೇಶ, ಜೊತೆಗೆ ತೆಲಂಗಾಣ ಹಾಗೆ ಒಡಿಶಾದಲ್ಲಿ ಭಾರಿ ಕಟ್ಟೆಚ್ಚರವನ್ನು ವಹಿಸಲಾಗ್ತಾ ಇದೆ.